ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಭಾರ್ಗಿ ಗೌಡ ಬ್ಲಾಗ್. ಹಾಗೆ ಡೈಲಿಯ ಫ್ಲವರ್ ಆನ್ಲೈನಿಂದ ತರಿಸಿದ್ರೆ ಅದು ನೀಟಾಗಿ ಗ್ರೋ ಆಗುತ್ತಾ ಅಂತ ಕೇಳಿದ್ರಿ ಕೂಡ. ಸೊ ಗ್ರೋ ಆಗುತ್ತೆ ಆನ್ಲೈನಿಂದ ತರಿಸಿದ್ರೆ. ಆದರೆ ನಾವು ಸಾಮಾನ್ಯವಾಗಿ ಬಲ್ಬಿಂದ ಬೆಳೆಯೋದು, ಬಲ್ಬಿಂದ ಬೆಳೆದಾಗ ಅದರಲ್ಲಿ ಫ್ಲವರ್ ಬರುತ್ತಲ್ಲ, ಅದರಿಂದ ಸೀಡ್ಸ್ ಮಾಡಿಬಿಟ್ಟು ನಾವು ಗ್ರೋ ಮಾಡ್ಕೋಬೋದ ಅಂತ ನೀವು ಕೇಳ್ತೀರಾ. ಸೊ ಅದು ನಿಜವಾಗ್ಲೂ ಸಕ್ಸಸ್ ಆಗೋದಿಲ್ಲ, ಯಾಕೆಂದರೆ ಅವರು ಪಾಲಿನೇಷನ್ ಮಾಡಿಬಿಟ್ಟು ಅದ್ರ ಮುಖಾಂತರ ಸೀಡ್ಸ್ ಮಾಡಿರೋದ್ರಿಂದ ಅದು ಗ್ರೋ ಆಗುತ್ತೆ. ಆದರೆ ನಾವು ಆ ರೀತಿ ಮಾಡಿದ್ರೂ ಅದು ಗ್ರೋ ಆಗುತ್ತೋ ಏನೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ಟ್ರೈ ಮಾಡಿಲ್ಲ. ಆದರೆ ಫ್ಲವರ್ ಸೀಡ್ಸ್ ಒಣಗಿಸ್ಬಿಟ್ಟು ಅದೆಲ್ಲ ಟ್ರೈ ಮಾಡಿದ್ದೆ ಕೂಡ, ಅದು ಸಕ್ಸಸ್ ಆಗಲಿಲ್ಲ ಅಷ್ಟಾಗಿ. ನೋಡೋಣ, ಅದನ್ನು ರೀಪಾಟ್ ಮಾಡಿ ತೋರಿಸ್ತೀನಿ. ಹಾಗೆ 2 months ಆಗಿದೆ. ಆನ್ಲೈನಿಂದ ತರಿಸಿದ ಎಲ್ಲ ಸೀಡ್ಸು ಜರ್ಮಿನೇಟ್ ಆಗುತ್ತೆ ಅಂತ ನಾನು ಹೇಳಲ್ಲ, ಆದರೆ ನಾನು ತರಿಸಿದ ಸೀಡ್ಸು ನಿಜವಾಗ್ಲೂ ಜರ್ಮಿನೇಟ್ ಆಗಿದೆ, ಅದರಿಂದ ತೋರಿಸ್ತೀನಿ ಕೂಡ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ಸಾಕು. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ 40 days ಆದಮೇಲೆ ಹಾಕಿದ್ರೆ ಬೆಟರ್ ಅಂತ ಹೇಳ್ತೀನಿ. ಅಂದರೆ 25 daysಗೆ ನೀಟಾಗಿ ರೂಟ್ ಡೆವಲಪ್ ಆಗಿರಲ್ಲ. ಹಾಗಾಗಿ ರೀಪಾಟ್ ಮಾಡಿ 1 ವಾರ ಆದಮೇಲೆ ಈ ರೀತಿ ಆಗಿದೆ, ನೋಡ್ತಾ ಇರ್ಬೋದು. ಇದು ರೀಪಾಟ್ ಮಾಡಿ 2 ವಾರ ಆದಮೇಲೆ ಈ ರೀತಿ ಗ್ರೋ ಆಗಿರೋದು. ಹಾಗೆ ರೀಪಾಟ್ ಮಾಡಿದ್ಮೇಲೆ ತುಂಬ ಫಾಸ್ಟಾಗಿ ಗ್ರೋ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನಾನು ಬೇರೆ ಪಾಟ್ಗೆಲ್ಲ ಶಿಫ್ಟ್ ಮಾಡೋದಿಲ್ಲ, ಇದರಲ್ಲೇ ಬಿಡ್ತೀನಿ. ಇಲ್ಲಿಯ ಸೀಡ್ಸಿಂದ ಗ್ರೋ ಮಾಡಿರೋ ಅಂಥ ಗಿಡ ಇದು. ಇಲ್ಲಿ ನೋಡಿ ತುಂಬ ಗಿಡಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇದನ್ನು ದೊಡ್ಡ ಪಾಟಿಗೆ ಹಾಕಬೇಕು ಅಂತ ಸ್ಮಾಲ್ ಪಾಟಿಗೆ, ಅಂದರೆ 3 ಫಸ್ಟ್ ಸಣ್ಣ ಪಾಟಲ್ಲಿ ಹಾಕಿ ಗ್ರೋ ಮಾಡಿ, ಆಮೇಲೆ ಇದು 2ನೇ ಸ್ಟೆಪ್ಪಲ್ಲಿ ನಾನು ಹಾಕಿರೋದು. ಆಮೇಲೆ ಇದರಿಂದ ಬೇರೆ ದೊಡ್ಡ ಪಾಟಿಗೆ ನಾನು ಶಿಫ್ಟ್ ಮಾಡ್ತೀನಿ ಕೂಡ. ಈಗ ಸದ್ಯಕ್ಕೆ ಶಿಫ್ಟ್ ಮಾಡ್ತೀನಿ. ಇವಾಗ ನೋಡ್ಬೋದು, ನೋಡಿ ಗ್ರೋ ಆಗಿದೆ. ಸ್ಟೆಮ್ ನೋಡ್ಬೋದು ನೀವು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಹಾಗೆ ಸೀಡ್ಸಿಂದ ಗ್ರೋ ಮಾಡಿರೋದ್ರಿಂದ ಹೇಗೆ ಬರುತ್ತೆ ಫ್ಲವರು, ಯಾವ ಸೈಜಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗೆ ವ್ಯೂವರ್ಸ್ ಕೇಳ್ತಾ ಇದ್ರು, ಆನ್ಲೈನ್ ಮುಖಾಂತರ ತರಿಸಿದ್ರೆ ಬಲ್ಬ್ ಬರುತ್ತೋ ಅಂತ. ಅವ್ರು ಕೇಳಿದ್ರೊಳ್ಳೆ ಗುಡ್ ಕ್ವಶನ್ ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಅರ್ಜೆಂಟಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಕೂಡ. ನಾನು ಫ್ಲವರ್ ಬಂದಾಗ ಡೀಟೇಲ್ಡಾಗಿ ವಿಡಿಯೋನ ಮಾಡಬೇಕು ಅಂತ ನಾನು ಅಂದ್ಕೊಂಡೆ, ಆದರೆ ಅವರು ಆನ್ಲೈನಿಂದ ತರಿಸ್ಬೇಕು ಅಂತ ಹೇಳಿದ್ದಕ್ಕೆ ಬೇಗನೆ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಫ್ಲವರ್ ಯಾವುದೇ ಗಿಡದಲ್ಲೂ ಫ್ಲವರ್ ಬಿಟ್ಟಿಲ್ಲ. ಆಮೇಲೆ ಯಾವ ಫ್ಲವರ್ ಬಿಡ್ತು ಏನು ಅಂತ ಕೇಳಬೇಡಿ, ಆಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಕೂಡ. ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ. ಇದಕ್ಕೆ ಹಾಕ್ಬಿಟ್ಟು 1 ತಿಂಗಳಾಗಿತ್ತು. ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಬಲ್ಬ್ ಕ್ರಿಯೇಟ್ ಆಗುತ್ತೋ ಏನೋ ಇತ್ತ ಅಂತ. ಆದರೆ ದೊಡ್ಡ ಗಿಡ ಆಗಿಲ್ಲ, ನಮ್ಮದು ತುಂಬ ಸ್ಮಾಲ್ ಗಿಡ. ಸೊ ಹಾಗಾಗಿ ನನಗೆ ಫಸ್ಟ್ ಕನ್ಫರ್ಮ್ ಮಾಡ್ದಲೇ ನಾನು ನಿಮಗೆ ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಡೇಲಿಯ ಪ್ಲಾಂಟ್ನ ಬಲ್ಬಿಂದ ಗ್ರೋ ಮಾಡೋದ್ರಿಂದ ಆಲ್ಮೋಸ್ಟ್ ಬಲ್ಬ್ ಮತ್ತೆ ಮಲ್ಟಿಪ್ಲೈ ಆಗುತ್ತೆ ಅಂತ ಗೊತ್ತೇ ಇರುತ್ತೆ. ಆದರೆ ಸೀಡ್ಸಿಂದ ಗ್ರೋ ಮಾಡೋದ್ರಿಂದ ಬಲ್ಬ್ ಬರುತ್ತೋ ಏನೋ ಅಂತ ಡೌಟಲ್ಲಿ ಇರ್ತಾರೆ. ಆದರೆ ಈ ಗಿಡನ ಬಲ್ಬಿಂದನೇ ಗ್ರೋ ಮಾಡೋದ್ರಿಂದ ಆಲ್ಮೋಸ್ಟ್ ಸೀಡ್ಸಿಂದ ಗ್ರೋ ಮಾಡಲಿ, ಬಲ್ಬಿಂದ ಗ್ರೋ ಮಾಡಲಿ, ಮತ್ತೆ ಬಲ್ಬ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ, ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ನೀವೇ ನೋಡ್ತಾ ಇರ್ಬೋದು, 1.5 ತಿಂಗಳಾಗಿರೋದ್ರಿಂದ ಸಣ್ಣ ಬಲ್ಬ್ಗಳಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಆಲ್ಮೋಸ್ಟ್ ಅದು ಗಿಡ ದೊಡ್ಡದಾದಂಗೆ ಬಲ್ಬ್ ಸೈಜು ದೊಡ್ಡದಾಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮಣ್ಣು ಮರಳು ಅಷ್ಟನ್ನೇ ಆ್ಯಡ್ ಮಾಡಿ ಹಾಕಿದ್ದೆ. ಸೀಡ್ಸ್ ಗ್ರೋ ಆಗುತ್ತೋ ಏನೋ ಅಂತ ಡೌಟಲ್ಲಿ ಕೂಡ ಹಾಕಿದ್ದು, ಅದೇ ಫಸ್ಟ್ ಟೈಮ್ ಅಂತಲೇ ಹೇಳಿದ್ದೀನಿ. ಹಾಗೆ ಇದಕ್ಕೆ ಇವಾಗ ನಾನು ಕಾಂಪೋಸ್ಟ್ ಆ್ಯಡ್ ಮಾಡಿಬಿಟ್ಟು ರೀಪಾಟ್ ಮಾಡ್ತೀನಿ. ಹಾಗೆ ಆದಷ್ಟು ದೊಡ್ಡ ಪಾಟಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಬಲ್ಬ್ ಏನಿದೆ ಅದು ಮಲ್ಟಿಪ್ಲೈ ಆಗುತ್ತೆ. ನೆಕ್ಸ್ಟ್ ಸೀಸನಿಗೆ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಕೂಡ. ರೀಪಾಟ್ ಮಾಡೋದು 1 ವಾರ ಇದೆ ಅನ್ನಂಗೆ ಗೊಬ್ಬರ, ಮಣ್ಣು, ಮರಳು ಯಾವ ರೀತಿ ಬೇಕೋ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ಮಣ್ಣು ಸೆಟ್ ಆಗಿರುತ್ತೆ. ಹಾಗೆ ಗಿಡನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದಕ್ಕಾಗಿ ನಾನು ಈ ರೀತಿ ಮಾಡಿ ಇಟ್ಕೊಂಡಿರ್ತೀನಿ. ಈ ಬಲ್ಬ್ನ ನಾನು ಊರಿಂದ ತೊಗೊಂಡು ಬಂದಿದ್ದು. ಇದನ್ನು ನಾವು ನೆಕ್ಸ್ಟ್ ಸೀಸನ್ಗೆ ಸ್ಟೋರ್ ಮಾಡಿ ಇಟ್ಕೋಬೇಕಾದ್ರೆ ಮಣ್ಣು ಮಿಕ್ಸ್ನ ತೊಗೊಂಡಿದ್ದೀನಿ. ಇಷ್ಟನ್ನೇ ಹಾಕಿರೋದು ಕೂಡ. ಇಲ್ಲಿ ನೋಡ್ತಾ ಇರ್ಬೋದು, ಬಿಳಿ ಕಲರಲ್ಲಿ ಒಂದು ಹುಳ ಇದೆ. ಈ ರೀತಿ ಹುಳ ಪಾಟಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು ನೀಮ್ ಪೌಡರ್ ಮತ್ತು ಫಂಗಿಸೈಡ್ನ ಆ್ಯಡ್ ಮಾಡಿ ಹಾಕಬೇಕು ಅಂತ. ಈ ರೀತಿ ಹುಳ ಇದ್ದರೆ ಬೇರನ್ನು ತಿನ್ಕೊಂಡು ಬರುತ್ತೆ, ಗಿಡನ ಗ್ರೋತ್ ಆಗೋದಕ್ಕೆ ಬಿಡಲ್ಲ. ಹಾಗೆ ಇದನ್ನು ಅಂದರೆ 1 ತಿಂಗಳಿಗೆ ಒಂದ್ಸಲನಾದ್ರೂ ನೀರಿಗೆ ನೀಮ್ ಆಯಿಲ್ ಹಾಕ್ಬಿಟ್ಟು ಗಿಡಗಳಿಗೆ ಕೊಡ್ತಾ ಹೋಗಬೇಕು. ನೀಮ್ ಪೌಡರು, ಮಣ್ಣು, ಮರಳು ಹಾಗೆ ಫಂಗಿಸೈಡ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ನೀನು ಆ್ಯಡ್ ಮಾಡಿಲ್ಲ. ವರ್ಮಿ ಕಾಂಪೋಸ್ಟ್ ಸ್ವಲ್ಪ 5% ಅಷ್ಟೇ ವರ್ಮಿ ಕಾಂಪೋಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಆ್ಯಡ್ ಮಾಡ್ಕೊಂಡಿಲ್ಲ. ಮನೆಯಲ್ಲೇ ಮಾಡ್ಕೊಳ್ಳೋಂಥ ಕಿಚನ್ ವೇಸ್ಟೇಜಿಂದ ಹಾಕ್ತಾ ಇರೋದು ಈ ಗಿಡನ. ಸೊ ಇಷ್ಟನ್ನ ಸಾಕು ಅಂತ ಅನಿಸುತ್ತೆ. ಸೊ ಇವಾಗ ನಾನು ಇದಕ್ಕೆ ಗಿಡನ ಹಾಕ್ತೀನಿ. ಸೊ ಇದರಲ್ಲಿ ನಾನು ಬಿಡಿಸಿ ತೋರಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಗ್ರೋ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೂಟ್ಸ್ ತುಂಬ ಚೆನ್ನಾಗಿ ರೂಟ್ಸ್ ಬಂದಿದೆ. ಸೊ ಹಾಗಾಗಿ ಇದನ್ನು ನಾನು
ಓಪನ್ ಮಾಡಲ್ಲ, ಜಸ್ಟ್ ಹೀಗೆ ಹಾಕ್ತೀನಿ. ನಿಮಗೆ ಡೌಟ್ ಕ್ಲಿಯರ್ ಆಗಲಿ ಅಂತ ಇದು ಒಂದು ಗಿಡ ತೋರಿಸಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದೊಂದು ಮೆಥಡಲ್ಲಿ ನಾವು ರೀಪಾಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಗ್ರೋ ಆಗುತ್ತೆ. ಇಷ್ಟು ಬಂದ ಮೇಲೆ ಇನ್ನು ದೊಡ್ಡದಾಗಲ್ವಾ, ಗಿಡ ದೊಡ್ಡದಾಗುತ್ತಲ್ವಾ, ಆವಾಗ ದೊಡ್ಡ ಬಲ್ಪ್ ಆಗುತ್ತೆ. ಆದಷ್ಟು ದೊಡ್ಡ ಪಾಟಿಗೆ ಹಾಕಿ, ನಾ 12 ಇಂಚಸ್ ಪಾಟ್ ಮೇಲೇ ಹಾಕಿ ಅಂತ ಪ್ರಿಫರ್ ಮಾಡ್ತೀನಿ. ಸಣ್ಣ ಪಾಟ್ಗಳಿಗೆ ಹಾಕೋಕೆ ಹೋಗ್ಬೇಡಿ. ನೋಡಿ, ಆದರೆ ಬೇರಿಗೆ ಡ್ಯಾಮೇಜ್ ಆಗದಂಗೆ ಹಾಕಿ. ಹಾಗೆ ಬಲ್ಬ್ನ ಇದೇ ಪಾಟ್ಗೆ ಹಾಕ್ತಾ ಇದ್ದೀನಿ. ಅಂದರೆ ತುಂಬ ಜಾಸ್ತಿ ಮಣ್ಣನ್ನು ಹಾಕ್ತಾ ಇಲ್ಲ, ಅದನ್ನು ಅರ್ಧ ಬಿಟ್ಬಿಟ್ಟು ಆ ರೀತಿ ಹಾಕ್ತಾ ಇದ್ದೀನಿ. ಹಾಗೆ ಈ ಗಿಡನ ಕಂಪ್ಲೀಟಾಗಿ ರೀಪಾಟ್ ಮಾಡಾಗಿದೆ. ಇವಾಗ ನೀರು ಹಾಕಬೇಕು. ರೀಪಾಟ್ ಮಾಡಿದ ತಕ್ಷಣವೇ ನೀರು ಹಾಕಿದ್ರೆ ಅದು ಡ್ರೈನೇಜ್ ಔಟ್ ಆಗಬೇಕು, ಆವಾಗ ಚೆನ್ನಾಗಿ ಮಣ್ಣು ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಇರ್ಬೋದು, ನೀರು ಬರ್ತಾ ಇದೆ. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಹಾಗೆ ಫ್ಲವರ್ ಬಿಟ್ಟಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಕೂಡ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.